ಸಿಲಿಂಡರು ಲೀಕೇಜ್ ಆಗಿ ಸ್ಫೋಟಗೊಳ್ಳೋದು ಯಾವ್ಯಾವ ಭಾಗ ಅಂತ ಹೇಳಿದರೆ, ಸಿಲಿಂಡರ್ ಒಳಗಡೆ ಒಂದು ನಾಬ್ ಅಂತ ಇರ್ತದೆ. ನಾಬ್ ಹತ್ರ ವಾಷರ್ ಕಾಪರ್ ಪಿನ್ ಅಂತ ಇರ್ತದೆ. ಅದರಿಂದ ಅನಿಲ ಸೋರಿಕೆಯಾಗಿ ಸಿಲಿಂಡರ್ ಸ್ಫೋಟಗೊಳ್ಳುತ್ತವೆ. ಅದನ್ನು ನೀರು ಹಾಕಿ ಚೆಕ್ ಮಾಡಿ ತೊಗೊಂಡು ಬರೋದು ಜವಾಬ್ದಾರಿಗೆ ನೋಡ್ಕೊಳ್ರಿ. ಫಸ್ಟ್ನೇ ಪಾಯಿಂಟ್, ಅದರಿಂದ ಬ್ಲಾಸ್ಟ್ ಆಗ್ತದೆ. ಎರಡನೇ ಹಂತ ಬಂದುಬಿಟ್ಟು ರೆಗ್ಯುಲೇಟರ್ ಸ್ವಿಚ್ ಆನ್ ಆ್ಯಂಡ್ ಬಟನ್ ಆನ್ ಮಾಡೋದ್ರಿಂದ ಸಿಲಿಂಡರ್ ಸ್ಫೋಟಗೊಳ್ತವೆ. ಅದನ್ನು 8 ವರ್ಷಕ್ಕೊಂದ್ಸಲ ಚೇಂಜ್ ಮಾಡಬೇಕು. ಜಟ್ನಸ್ ಪಿನ್ ಅಂತ ಇರ್ತದೆ, ಅದು ಕಟ್ಟಾಗೋ ಸಂಭವ ಇರ್ತದೆ. ಮೂರನೇ ಪಾಯಿಂಟ್ ಬಂದುಬಿಟ್ಟು ಪೈಪ್ ಸುರಕ್ಷಾ ಪೈಪ್ ಅಂತ ಹೇಳಿಬಿಟ್ಟು 4 ರಿಂದ 5 ವರ್ಷಕ್ಕೆ ಚೇಂಜ್ ಮಾಡಬೇಕು. ಕೆಲವರು 10 ವರ್ಷ ಚೇಂಜ್ ಮಾಡಿರಲ್ಲ. ಅದು ಸ್ಕ್ರ್ಯಾಚ್ ಆಗಿ ಬಿರುಬಿಟ್ಟೋದ್ರಿಂದ ಸಿಲಿಂಡರ್ ಸ್ಫೋಟಗೊಳ್ಳೋ ಸಂಭವ ಇರುತ್ತದೆ. ಅದನ್ನು ಸುರಕ್ಷಿತವಾಗಿ 4 ವರ್ಷದಿಂದ 5 ವರ್ಷಕ್ಕೆ ಚೇಂಜ್ ಮಾಡಿಕೊಡ್ರಿ ಪೈಪ್ನ. 4ನೇದು ಬಂದು ಸ್ವಿಚ್ ಆನ್ ಆ್ಯಂಡ್ ಆಫ್ ಬಟನ್ನು. ಅದು ಸಿಲಿಂಡರ್ ಲೀಕೇಜ್ ಆಗಿ ಸ್ಫೋಟಗೊಳ್ತಾರವೆ, ಅದು ಸರ್ವಿಸ್ ಮಾಡಿಸ್ಬೇಕು ವರ್ಷಕ್ಕೊಂದ್ಸಲ. ಸರ್ವಿಸ್ ಮಾಡಿಸಿರೋ ಒಂದು 200 ರೂಪಾಯಿ 300 ರೂಪಾಯಿ ತೊಗೊತಾರೆ. ತೊಗೊಂಡು ಅದನ್ನು ಸರ್ವಿಸ್ ವರ್ಷಕ್ಕೊಂದ್ಸಲ ಮಾಡಿಸಿದ್ರೆ ಅದರಿಂದ ಯಾವುದೇ ಅನಾಹುತ ಆಗೋಕ್ಕೆ ಬಿಡಕೊಡೋದಿಲ್ಲ. 5ನೇದು ಬಂದು ಬರ್ನಲ್ ಮೇಲೆ ಹಾಲು ಸಾಂಬಾರು ಇಕ್ಕಿರ್ತಾರೆ, ಉಕ್ಕಿ ಹೋಗ್ತದೆ. ಉಕ್ಕೋದ್ರಿಂದ ಹಾಲು ಇಕ್ಬಿಟ್ಟಿರ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ, ಹೆಣ್ಮಕ್ಳೇನೋ ಮರ್ತು ಹೋಗ್ತಾರೆ. ಕರೆಂಟ್ ಸ್ವಿಚ್ ಆನ್ ಮಾಡಿದರೆ ಬೆಂಕಿ ಹತ್ಬಿಟ್ಟು ಇದರಿಂದ ಸಿಲಿಂಡರ್ ಸ್ಫೋಟಗೊಳ್ಳೋ ಸಂಭವ ಇರ್ತದೆ. ಇದೇ 5 ಭಾಗದಿಂದ ಸಿಲಿಂಡರ್ ಸ್ಫೋಟಗೊಳ್ಳೋದು. ಇದಕ್ಕೆಲ್ಲ ಸೇಫ್ಟಿ ಅಂತೇಳಿ ಒಂದು ಮಾಹಿತಿ ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ ಸರ್.